ಹಲೋ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಲೆಮನ್ ಪುಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. ಪುಟ್ಟು ಫ್ಲೋರ್ ಮತ್ತು 4 ಆನಿಯನ್, 2 ಕ್ಯಾಪ್ಸಿಕಮ್, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಲೆಮನ್, 10 ಮೆಣಸಿನಕಾಯಿ ಎಲ್ಲಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು 1 ಕಪ್ ತುರಿದಿಟ್ಟಿರೋ ಕೋಕೋನಟ್. ಇವಾಗ ಒಂದು ಮೀಡಿಯಂ ಸೈಜ್ ಪಾತ್ರೆನಲ್ಲಿ 1.5 ಗ್ಲಾಸ್ ಅಷ್ಟು ಪುಟ್ಟು ಪೌಡರ್ನ ಅದಕ್ಕೆ ಹಾಕೊಳ್ಳಿ. ಪುಟ್ಟು ಪೌಡರ್ ಈ ತರ ತರಿಯಾಗಿರ್ಬೇಕು. ಅದು ತುಂಬಾ ನುಣ್ಣಗಿದ್ರೆ ಅದ್ರಲ್ಲಿ ಲೆಮನ್ ಪುಟ್ಟು ಮಾಡಕ್ಕಾಗಲ್ಲ. ಈ ತರ ತರಿಯಾಗಿದ್ರೆ ಚೆನ್ನಾಗಿ ಬರುತ್ತೆ ಲೆಮನ್ ಪುಟ್ಟು. ಇವಾಗ ವಾಟರ್ ಎಷ್ಟು ಹಾಕ್ಬೇಕು ಅಂತ ಅದಕ್ಕೆ 2 ಗ್ಲಾಸ್ ಅಷ್ಟು ವಾಟರ್ನ ಸ್ಟವ್ ಮೇಲೆ ಇಟ್ಟು ಬಾಯ್ಲ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕುದಿತಾ ಇರ್ಬೇಕಾದ್ರೆ ಆ ಬಾಯ್ಲ್ ವಾಟರ್ನ ಪುಟ್ಟು ಪೌಡರ್ಗೆ ಹಾಕೊಳ್ಳಿ. ಚೆನ್ನಾಗಿ ಕುದಿತಾ ಇರೋ ನೀರ್ ಹಾಕೊಂಡ್ರೆ ಅದು ಪುಟ್ಟು ಫ್ಲೋರ್ ತುಂಬಾ ಸಾಫ್ಟ್ ಆಗಿ ಬೆಂದಿರುತ್ತೆ. 1 ಸ್ಪೂನ್ ತಗೊಂಡು ವಾಟರ್ನೆಲ್ಲ ಫ್ಲೋರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾ ಫ್ಲೋರ್ಗು ಚೆನ್ನಾಗಿ ವಾಟರ್ ಹಿಡಿಯೋ ತರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಲೇಟನ್ನ ಅದಕ್ಕೆ ಮುಚ್ಚಿಬಿಟ್ಟು 10 ನಿಮಿಷ ಇಟ್ಬಿಡಿ ಹಾಗೆ. ಈಗ ತೆಂಗಿನಕಾಯಿ ತುರಿನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಂಡು 10 ಮೆಣಸಿನಕಾಯಿನ ಹಾಕೊಂಡು ತರಿಯಾಗಿ ಅದನ್ನ ರುಬ್ಕೊಳ್ಳಿ. ಈಗ ಲೆಮನ್ ಪುಟ್ಟಕ್ಕೆ ಬೇಕಾಗಿರೋ ಐಟಮ್ಸ್ ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣ್ಲಿಗೆ 4 ಸ್ಪೂನ್ ಆಯಿಲ್, ಅದಕ್ಕೆ 1 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ ಮತ್ತೆ ಕರ್ಬೇವಿನ ಸೊಪ್ಪು, ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ 4 ಆನಿಯನ್, ಆಮೇಲೆ 1 ದೊಡ್ಡ ಮೆಣಸಿನಕಾಯಿ, ಎರಡನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ಅರಶಿನದ ಪುಡಿ ಸ್ವಲ್ಪ, 1 ಸ್ಪೂನ್ ಅರಶಿನದ ಪುಡಿ ಮತ್ತೆ 1 ಸ್ಪೂನ್ ಉಪ್ಪು ಹಾಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ತುರಿದಿಟ್ಟಿರೋ ತೆಂಗಿನಕಾಯಿ ತುರಿನೂ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಒಂದ್ ಸ್ವಲ್ಪ ತೆಂಗಿನಕಾಯ್ದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ. ಇವಾಗ ಪುಟ್ಟು ರೆಡಿ ಆಗಿದ್ಯಾ ನೋಡೋಣ. ಅದನ್ನ 1 ಸ್ಪೂನ್ ತಗೊಂಡು ಚೆನ್ನಾಗಿ ಈ ತರ ಉದುರಾಗಿ ಅದನ್ನ ಬಿಡಿಸ್ಕೊಳ್ಳಿ ಎಲ್ಲಾನು. ಈ ಪುಟ್ಟು ತುಂಬಾ ಇವಾಗ ಬಿಸಿಯಾಗಿರುತ್ತೆ. ಅದನ್ನ ನಾವು ಫ್ಯಾನ್ ಕೆಳಗಡೆ ಇಟ್ಟು ಕೂಲ್ ಮಾಡ್ಕೊಳ್ಳೋಣ. ಅದ್ ಕೂಲ್ ಆದ ನಂತರ ಇದು ಫ್ರೈ ಮಾಡಿರೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು 1 ಲೆಮನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಇಂಗ್ರೀಡಿಯೆಂಟ್ ನ ಹಾಕಿಲ್ಲ. ಅದು ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಮೊದ್ಲೇ ಹಾಕಿದ್ರೆ ಮೆತ್ತಗೆ ಆಗುತ್ತೆ. ಅದಕ್ಕೆ ಇವಾಗ ಸಪರೇಟ್ ಆಗಿ ಫ್ರೈ ಮಾಡ್ಕೊಂಡು ಕಡಲೆಕಾಯಿ ಬೀಜನ ಅದಕ್ಕೆ ನೀವು ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿರೋದನ್ನ ಇವಾಗ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಕಡಲೆಕಾಯಿ ಗರಿ ಗರಿ ಆಗಿರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲೆಮನ್ ಪುಟ್ಟು ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. Please like, share, subscribe my channel.